ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಒಂದು ಕಂಪನಿಯ ಮೌಲ್ಯವನ್ನ ಬರೀ ಅದರ ಲಾಭದಿಂದ ಅಳೆಯೋಕೆ ಆಗಲ್ಲ. ಅದು ನಮ್ಮ ಪರಿಸರದ ಮೇಲೆ, ಸಮಾಜದ ಮೇಲೆ ಮತ್ತು ಅದರ ಆಡಳಿತದಲ್ಲಿ ಎಷ್ಟು ಪಾರದರ್ಶಕವಾಗಿದೆ ಅನ್ನೋದ್ರ ಮೇಲೂ ನಿಂತಿರುತ್ತೆ. ಇದನ್ನೇ ಇಎಸ್ಜಿ ಅಂತ ಕರೆಯೋದು. ಇದು ಕೇವಲ ಒಂದು ನಿಯಮ ಅಲ್ಲ, ಬದಲಿಗೆ ಜವಾಬ್ದಾರಿಯುತ ಭವಿಷ್ಯ ಕಟ್ಟೋಕೆ ಕಂಪನಿಗಳು ಬಳಸೋ ಒಂದು ಬ್ಲೂಪ್ರಿಂಟ್. ಬನ್ನಿ, ಈ ಬ್ಲೂಪ್ರಿಂಟ್ ಹೇಗೆ ತಯಾರಾಗುತ್ತೆ ಅಂತ ನೋಡೋಣ. ಇವತ್ತು ನಾವು ಒಂದು ಕಂಪನಿಯ ಇಎಸ್ಜಿ ಪಯಣವನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಮೊದಲು ಇದು ಯಾಕೆ ಮುಖ್ಯ ಅಂತ ಅಡಿಪಾಯ ಹಾಕೋಣ. ಆಮೇಲೆ ಇದನ್ನ ಕಾರ್ಯರೂಪಕ್ಕೆ ತರುವ ತಂಡವನ್ನ ಭೇಟಿಯಾಗೋಣ. ಹಾಗೆ ಏನನ್ನ ಅಳತೆ ಮಾಡಬೇಕು ಅಂತ ತಿಳ್ಕೊಂಡು ಆ ಡೇಟಾವನ್ನ ಜಗತ್ತಿಗೆ ಹೇಗೆ ತಿಳಿಸ್ತಾರೆ ಅಂತ ನೋಡಿ, ಕೊನೆಗೆ ನಿರಂತರವಾಗಿ ಹೇಗೆ ಉತ್ತಮಗೊಳ್ಳೋದು ಅಂತ ಚರ್ಚಿಸೋಣ. ಯಾವುದೇ ದೊಡ್ಡ ಬಿಲ್ಡಿಂಗ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕೇ ಬೇಕು ಅಲ್ವಾ? ಹಾಗೇನೆ ಇಎಸ್ಜಿ ಚೌಕಟ್ಟಿಗೆ ಅದು ಏಕೆ ಅನ್ನೋ ಪ್ರಶ್ನೆ ಅಡಿಪಾಯ. ಕಂಪನಿಗಳು ಈ ಪ್ರಯತ್ನವನ್ನ ಯಾಕ್ ಮಾಡ್ತವೆ? ಇದರ ಹಿಂದಿನ ಅಸ್ಲಿ ಉದ್ದೇಶವಾದ್ರೂ ಏನು? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಕೆಲಸವನ್ನ ಅಳೆಯೋ ಮೊದಲು ಅದರ ಗುರಿ ಸ್ಪಷ್ಟವಾಗಿರಬೇಕು. ಇಎಸ್ಜಿಯ ಮುಖ್ಯ ಗುರಿಗಳು 3. 1. ಸುಸ್ಥಿರತೆ, ಅಂದ್ರೆ ಪರಿಸರಕ್ಕೆ ಹಾನಿಯಾಗದಂತೆ ಕೆಲಸ ಮಾಡೋದು. 2. ಪಾರದರ್ಶಕತೆ, ಅಂದ್ರೆ ಎಲ್ಲವನ್ನೂ ಕ್ಲಿಯರ್ ಆಗಿ ಹೇಳೋದು. ಮತ್ತು 3. ಜಿಆರ್ಐ ಮತ್ತು ಸ್ಯಾಸ್ಬಿ ಥರವ ಜಾಗತಿಕ ನಿಯಮಗಳಿಗೆ ಬದ್ಧವಾಗಿರೋದು. ಇದು ಹೂಡಿಕೆದಾರರಿಗೆ ಈ ಕಂಪನಿ ಬರೀ ಇವತ್ತಿನ ಲಾಭ ನೋಡ್ತಿಲ್ಲ, ನಾಳೆ ಬಗ್ಗೆನೂ ತಲೆಕೆಡಿಸ್ಕೊಂಡಿದೆ ಅಂತ ಒಂದು ಭರವಸೆ ಕೊಡುತ್ತೆ. ಸರಿ, ನಮ್ಮ ನೀಲನಕ್ಷೆಯ ಉದ್ದೇಶ ಗೊತ್ತಾಯ್ತು. ಈಗ ಇದನ್ನ ಕಾರ್ಯರೂಪಕ್ಕೆ ತರೋ ಟೀಮ್ ಬಗ್ಗೆ ಮಾತಾಡೋಣ. ಯಾವುದೇ ದೊಡ್ಡ ಯೋಜನೆಗೆ ಸರಿಯಾದ ಜನ ಬೇಕೇ ಬೇಕು, ಮತ್ತು ಇಎಸ್ಜಿ ಕೂಡ ಇದಕ್ಕೆ ಹೊರತಲ್ಲ. ಈ ಟೇಬಲ್ನಲ್ಲಿ ಪ್ರಮುಖ ಪಾತ್ರಗಳನ್ನ ನೋಡಬಹುದು. ಇಲ್ಲಿ ಇಎಸ್ಜಿ ಆಫೀಸರ್ ಕ್ಯಾಪ್ಟನ್ ಇದ್ದಾಗೆ ಇಡೀ ಸ್ಟ್ರಾಟಜಿಯನ್ನ ಅವರೇ ಮುನ್ನಡೆಸ್ತಾರೆ. ಇನ್ನು ಪರಿಸರ, ಸಮಾಜ ಮತ್ತು ಆಡಳಿತದ ಮುಖ್ಯಸ್ಥರು ತಮ್ಮ ತಮ್ಮ ಫೀಲ್ಡ್ನ ಎಕ್ಸ್ಪರ್ಟ್ಸ್. ಉದಾಹರಣೆಗೆ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಇಂಧನ ಬಳಕೆಯ ಡೇಟಾ ಕೊಟ್ರೆ, ಲೀಗಲ್ ಟೀಮ್ ಅದು ಪಾರದರ್ಶಕವಾಗಿ ರಿಪೋರ್ಟ್ ಆಗಿದ್ಯಾ ಅಂತ ಖಚಿತಪಡಿಸುತ್ತೆ. ಇದು ಪಕ್ಕಾ ಒಂದು ಟೀಮ್ ಎಫರ್ಟ್. ಈಗ ನಾವು ಈ ಬ್ಲೂ ಪ್ರಿಂಟ್ನ ಅತಿ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ. ಅಳೆಯಬಹುದಾದ ನಿರ್ದಿಷ್ಟ ವಿವರಗಳು, ಅಂದ್ರೆ ರಿಯಲ್ ಡೇಟಾ ಪಾಯಿಂಟ್ಸ್. ಮೊದಲು ಇ ಅಂದ್ರೆ ಎನ್ವೈರನ್ಮೆಂಟಲ್, ಅಂದ್ರೆ ಪರಿಸರ. ಒಂದು ಕಂಪನಿ ನಮ್ಮ ಭೂಮಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇಲ್ಲಿ ಅಳೆಯುತ್ತಾರೆ. ಇದರ ಹೆಜ್ಜೆಗುರುತನ್ನು ಕಂಡುಹಿಡಿಯುವ ಪ್ರಮುಖ ಸೂಚಕಗಳು ಯಾವುವು ಅಂತ ನೋಡೋಣ. ಇಲ್ಲಿ ಕೆಲವು ಪ್ರಮುಖ ಪರಿಸರ ಮೆಟ್ರಿಕ್ಗಳಿವೆ. ಉದಾಹರಣೆಗೆ ಕಾರ್ಬನ್ ತೀವ್ರತೆ ಅನ್ನೋದನ್ನ ತಗೊಳ್ಳಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಪನಿ ₹1 ಸಂಪಾದನೆ ಮಾಡೋಕೆ ಎಷ್ಟು ಕಾರ್ಬನ್ ಹೊರಗೆ ಬಿಡುತ್ತೆ ಅಂತ. ಈ ನಂಬರ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು. ಅಂದ್ರೆ ಕಂಪನಿ ಹೆಚ್ಚು ಎಫಿಷಿಯೆಂಟ್ ಮತ್ತು ಪರಿಸರ ಸ್ನೇಹಿ ಅಂತ ಅರ್ಥ. ಹಾಗೇನೆ ಶಕ್ತಿ ಮತ್ತು ನೀರಿನ ಬಳಕೆಯಂತಹ ಪ್ರತಿಯೊಂದು ಮೆಟ್ರಿಕ್ ಕೂಡ ಕಂಪನಿಯ ಜವಾಬ್ದಾರಿಯ ಕಥೆಯನ್ನ ಹೇಳುತ್ತೆ. ಈ ಡೋನಟ್ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಮೆಟ್ರಿಕ್ ಅನ್ನ ಹೇಗೆ ಸುಲಭವಾಗಿ ತೋರಿಸಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಕಂಪ್ನಿ ಎಷ್ಟು ಗ್ರೀನ್ ಎನರ್ಜಿ ಬಳಸ್ತಿದೆ ಅಂತ ಒಂದೇ ನೋಟಕ್ಕೆ ಗೊತ್ತಾಗುತ್ತೆ. ಇದು ಬರೀ ನಂಬರ್ಗಳಲ್ಲ, ಬದಲಿಗೆ ಒಂದು ಕ್ಲಿಯರ್ ಚಿತ್ರಣ ಕೊಡುತ್ತೆ. ಈಗ 2ನೇ ಅಕ್ಷರಕ್ಕೆ ಹೋಗೋಣ. ಎಸ್ ಅಂದರೆ ಸೋಷಲ್ ಅಥವಾ ಸಾಮಾಜಿಕ. ಒಂದು ಕಂಪನಿ ತನ್ನ ಜನ ಅಂದ್ರೆ ನೌಕರರು ಮತ್ತು ಸಮಾಜದ ಜೊತೆ ಹೇಗಿದೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಈ ಸಾಮಾಜಿಕ ಮೆಟ್ರಿಕ್ಗಳು ಕಂಪನಿಯ ಹೃದಯ ಬಡಿತವನ್ನ ಅಳೆಯುತ್ತವೆ. ಉದಾಹರಣೆಗೆ, ಎಂಪ್ಲಾಯಿ ಎಂಗೇಜ್ಮೆಂಟ್ ಸ್ಕೋರ್ ಜಾಸ್ತಿ ಇದ್ರೆ ಅಲ್ಲಿ ಕೆಲಸ ಮಾಡೋರು ಖುಷಿಯಾಗಿದ್ದಾರೆ, ಪ್ರೊಡಕ್ಟಿವ್ ಆಗಿದ್ದಾರೆ ಅಂತ ಅರ್ಥ. ಹಾಗೇನೆ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಂಪನಿ ಬರೀ ಲಾಭ ಮಾಡ್ತಿಲ್ಲ, ಸಮಾಜಕ್ಕೂ ಏನಾದ್ರೂ ಒಳ್ಳೇದ್ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ. ಮತ್ತು ಈಗ ಕೊನೆ ಅಕ್ಷರ ಜಿ ಅಂದ್ರೆ ಗವರ್ನೆನ್ಸ್, ಅಂದ್ರೆ ಆಡಳಿತ. ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಪನಿಯನ್ನು ಹೇಗೆ ನಡೆಸಲಾಗುತ್ತಿದೆ, ರೂಲ್ಸ್, ಎಥಿಕ್ಸ್, ಪಾರದರ್ಶಕತೆ ಎಲ್ಲ ಇದ್ಯಾ ಅಂತ ನೋಡೋದು. ಉತ್ತಮ ಆಡಳಿತ ಅಂದ್ರೇನೆ ನಂಬಿಕೆ. ಇಲ್ಲಿ ಬೋರ್ಡ್ ಇಂಡಿಪೆಂಡೆನ್ಸ್ ಅಂತ ಇದೆಯಲ್ಲ, ಅದನ್ನ ನೋಡಿ. ಅಂದ್ರೆ ಬೋರ್ಡ್ನಲ್ಲಿರೋ ಎಷ್ಟು ಜನ ಕಂಪನಿಯ ಡೈಲಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಡ್ದ ಸ್ವತಂತ್ರ ವ್ಯಕ್ತಿಗರು ಅಂತ. ಈ ಸಂಖ್ಯೆ ಜಾಸ್ತಿ ಇದ್ರೆ ನಿರ್ಧಾರಗಳು ನಿಷ್ಪಕ್ಷಪಾತವಾಗಿರುತ್ತೆ ಮತ್ತು ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಸರಿ, ಈ ಎಲ್ಲ ಇಎಸ್ಜಿ ಡೇಟಾನ ಕಲೆಕ್ಟ್ ಮಾಡಿದ್ವಿ. ಈಗ ಮುಂದೇನು? ಇದನ್ನ ಜಗತ್ತಿಗೆ ಹೇಗ್ ತೋರಿಸೋದು? ಬನ್ನಿ ನೋಡೋಣ. ಈ ಪ್ರೋಸೆಸ್ ತುಂಬಾ ಸ್ಟ್ರಕ್ಚರ್ಡ್ ಆಗಿದೆ. ನೋಡಿ, 4 ಸ್ಟೆಪ್ಸ್. ಮೊದಲು ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಡೇಟಾ ತಗೋತಾರೆ. ಆಮೇಲೆ ಕಂಪನಿಯ ಒಳಗೆ ಅದನ್ನ ಚೆಕ್ ಮಾಡ್ತಾರೆ. 3ನೇ ಸ್ಟೆಪ್ ತುಂಬಾ ಮುಖ್ಯ. ಹೊರಗಿನ ಒಂದು ಏಜೆನ್ಸಿ ಬಂದು ಎಲ್ಲ ಸರಿ ಇದೆಯಾ ಅಂತ ವೆರಿಫೈ ಮಾಡುತ್ತೆ. ಕೊನೆಗೆ ಅದನ್ನ ವಾರ್ಷಿಕ ವರದಿ, ವೆಬ್ಸೈಟ್ ಮೂಲಕ ಎಲ್ಲರಿಗೂ ತಿಳಿಸ್ತಾರೆ. ಇದರಿಂದ ಪಾರದರ್ಶಕತೆ ಬರುತ್ತೆ.
ESG ಅನ್ನೋದು ಒಂದ್ಸಲ ಮಾಡಿ ಮುಗ್ಸೋ ಪ್ರಾಜೆಕ್ಟ್ ಅಲ್ಲ. ಇದೊಂಥರ ಸೈಕಲ್ ಮಾದ್ರಿ, ನಿರಂತರವಾಗಿ ಕಲಿಯೋದು, ಇಂಪ್ರೂವ್ ಆಗ್ತಾ ಹೋಗೋದು. ಈ ಟೇಬಲ್ ನೋಡಿ, ಕಂಪನಿಗಳು ಹೇಗೆ ತಮ್ಮನ್ನ ತಾವು ಇಂಪ್ರೂವ್ ಮಾಡ್ಕೋತಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮೊದಲು ತಾವು ಎಲ್ಲಿದ್ದೀವಿ ಅಂತ ನೋಡ್ಕೋತಾರೆ, ಅದೇ ಬೇಸ್ ಲೈನ್. ಆಮೇಲೆ ಎಲ್ಲಿಗೆ ತಲುಪಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೋತಾರೆ. ಉದಾಹರಣೆಗೆ, ನವೀಕರಿಸಬಹುದಾದ ಇಂಧನ ಬಳಕೆಯನ್ನ 15% 30%ಗೆ ಏರಿಸೋದು. ಪ್ರತಿಯೊಂದು ಟಾರ್ಗೆಟ್ಗೂ ಒಂದು ಟೈಮ್ಲೈನ್ ಇರೋದ್ರಿಂದ ಪ್ರಗತಿಯನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡೋಕೆ ಸಾಧ್ಯವಾಗತ್ತೆ. ಆ 30% ಟಾರ್ಗೆಟ್ ಇದೆಯಲ್ಲ, ಅದು ಸುಮ್ಮನೆ ಒಂದು ನಂಬರ್ ಅಲ್ಲ. ಅದು ಕಂಪನಿಯ ಒಂದು ದೊಡ್ಡ ಕಮಿಟ್ಮೆಂಟ್. 15ರಿಂದ 30ಕ್ಕೆ ಹೋಗೋದು ಅಂದ್ರೆ ಅದು ದೊಡ್ಡ ಜಿಗಿತವೇ ಸರಿ. ಹಾಗಾದ್ರೆ ಇದೆಲ್ಲ ಕೇವಲ ಕಂಪನಿಯ ಒಳಗಿನ ವಿಷಯನ? ಖಂಡಿತ ಇಲ್ಲ. ಈ ಇಡೀ ಪ್ರಕ್ರಿಯೆ ಕಂಪನಿ ಮತ್ತು ಹೊರಗಿನ ಪ್ರಪಂಚದ ನಡುವಿನ ಒಂದು ನಿರಂತರ ಸಂಭಾಷಣೆ ಇದ್ದಾಗೆ. ಹೂಡಿಕೆದಾರರು, ಉದ್ಯೋಗಿಗಳು, ಗ್ರಾಹಕರು ಎಲ್ಲರೂ ಈ ಸಂಭಾಷಣೆಯ ಭಾಗವಾಗಿರ್ತಾರೆ. ಕೊನೆಯದಾಗಿ, ಪ್ರತಿಯೊಂದು ಕಂಪನಿ ತನಗೆ ತಾನೇ ಈ ಪ್ರಶ್ನೆ ಕೇಳ್ಕೋಬೇಕು. ನಾವು ಮಾಡ್ತಿರೋ ಈ ESG ಕೆಲಸ ಜಾಗತಿಕ ಮಟ್ಟದಲ್ಲಿ ಸರಿ ಇದೆಯಾ? ಎಲ್ಲರ ನಿರೀಕ್ಷೆಗಳನ್ನ ಪೂರೈಸ್ತಾ ಇದೆಯಾ? ಯಾಕೆ ಅಂದ್ರೆ ನೆನ್ಪಿಡಿ, ESG ಅಂದ್ರೆ ಬರೀ ರಿಪೋರ್ಟ್ ಮಾಡೋದಲ್ಲ. ಅದು ನಿಜವಾದ ಬದಲಾವಣೆ ತಂದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಸುಸ್ಥಿರ ಭವಿಷ್ಯವನ್ನ ಕಟ್ಕೊಡೋದು.